ವೀಕ್ಷಕರೇ, ನಿಮಗೆಲ್ಲರಿಗೂ ನಮಸ್ಕಾರ. ರಿಪಬ್ಲಿಕ್ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಡಿಜಿಟಲ್ ಲೈವಲ್ಲಿ ಬಹಳ ಮುಖ್ಯವಾಗಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇರುವ ಹಾಗೆ ಇಡೀ ಜಗತ್ತಿನಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಯುದ್ಧ ಯಾವಾಗ ಮುಗಿಯುತ್ತೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕಂಡುಕೊಂಡ ರೀತಿ ಯಾವ ರೀತಿ ಇತ್ತು ಅಂತಂದರೆ, ಇನ್ನೇನು ಬಹಳ ದಿನ ಯುದ್ಧ ನಡೀಲಿಕ್ಕಿಲ್ಲ, ಇನ್ನೊಂದು ವಾರದಲ್ಲಿ ಎಲ್ಲವೂ ಮುಗಿದು ಹೋಗುತ್ತೆ ಎನ್ನುವಂತಹ ಲೆಕ್ಕಾಚಾರ ಮತ್ತು ಉತ್ತರದ ಮಧ್ಯೆ ಈಗ ಇಡೀ ಜಗತ್ತಿಗೆ ಒಂದು ಹೊಸ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಆ ಹೊಸ ಟೆನ್ಷನ್ ಏನು ಅಂತಂದರೆ, ಇರಾನ್, ಇಸ್ರೇಲ್, ಅಮೇರಿಕಾದ ಯುದ್ಧಕ್ಕೆ ಈಗ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಕಿಮ್ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಂತೆ ಈಗ ಅಮೇರಿಕಾಗೆ ಹೊಸ ತಲೆನೋವು ಶುರುವಾಗಿದೆ, ಇಸ್ರೇಲ್ಗೆ ಹೊಸ ತಲೆನೋವು ಶುರುವಾಗಿದೆ. ಕಿಮ್ಮಣ್ಣ ಎಂಟ್ರಿ ಕೊಟ್ಬಿಟ್ರೆ ಮುಂದೆ ಯುದ್ಧದ ಆ ಒಂದು ಸನ್ನಿವೇಶ, ನೋಟ ಎಲ್ಲವೂ ಕೂಡ ಬದಲಾಗ್ಬಿಡುತ್ತೆ. ಯಾಕಂದರೆ ಕಿಮ್ ಮುಂದೆ ಕೆಮ್ಮುವಂಗಿಲ್ಲ. ಆ ರೀತಿಯ ಪರಿಸ್ಥಿತಿ ಮತ್ತು ಆ ರೀತಿಯ ನಿರ್ಧಾರಗಳನ್ನು ಕಿಮ್ ಯಾವಾಗಲೂ ಮಾಡ್ತಾ ಇರ್ತಾನೆ ಅನ್ನುವಂಥದ್ದು. ಹುಚ್ಚು ದೊರೆ ಅಂತ ಕರೀತಾರೆ. ಈ ಕಡೆ ಟ್ರಂಪ್ ಯಾವ ರೀತಿ ನಡಾವಳಿಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯ ಬೆಳವಣಿಗೆ ಮಧ್ಯೆ ಕಿಮ್ ಕೂಡ ಎಂಟ್ರಿ ಕೊಡ್ತಾ ಇರುವಂಥದ್ದು ಮತ್ತೊಂದು ಮಹಾಯುದ್ಧಕ್ಕೆ ವೇದಿಕೆ ಸಿದ್ಧವಾಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅಮೆರಿಕ ಇಸ್ರೇಲ್ ಜೊತೆ ಸೇರಿಕೊಂಡು ಇರಾನ್ ಮೇಲೆ ನಡೆಸಿದಂತಹ ಒಂದು ದಾಳಿ, ಮಾಡಿದಂತಹ ಪ್ಲ್ಯಾನ್ ಎಲ್ಲವೂ ಕೂಡ ಉಲ್ಟಾ ಹೊಡೆದು ಬಿಡ್ತಾ ಅನ್ನುವಂತಹ ಪ್ರಶ್ನೆ, ಟೆನ್ಷನ್ ಈಗ ಅಮೇರಿಕಾನ ಕಾಡ್ತಾ ಇದೆ. ಈ ಟೆನ್ಷನ್ಗೆ ಕಾರಣ ಏನಂತಂದರೆ ಕಿಮ್ ಜಾಂಗ್ ಉನ್ ಎಂಟ್ರಿ. ಉತ್ತರ ಕೊರಿಯಾ ಈಗ ಎಂಟ್ರಿ ಕೊಡ್ತಾ ಇದೆ ಯುದ್ಧಕ್ಕೆ. ಅಲ್ಲಿಗೆ ಒಂದು ವಿಚಾರ ವೀಕ್ಷಕರೇ, ಇರಾನ್ ಮತ್ತು ಉತ್ತರ ಕೊರಿಯಾ ಸೇರ್ಕೊಂಡ್ಬಿಟ್ರೆ ಅಣ್ವಸ್ತ್ರಗಳ ಬಳಕೆ, ನ್ಯೂಕ್ಲಿಯರ್ ವಾರ್ ಸ್ಟಾರ್ಟ್ ಆಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಬಹುಶಃ ನ್ಯೂಕ್ಲಿಯರ್ ವಾರ್ ಸ್ಟಾರ್ಟ್ ಆಗುವ ಎಲ್ಲ ಲಕ್ಷಣಗಳು ಕೂಡ ಈಗ ಸ್ಪಷ್ಟವಾಗ್ತಾ ಇದೆ. ಯಾಕಂದರೆ ಇರಾನ್ ಎಲ್ಲ ಕಡೆನೂ ಕೂಡ ಯಾವ ರೀತಿ ಅಲರ್ಟ್ ಆಗಿದೆ ಅಂತಂದರೆ, ಅಮೇರಿಕ ಎಲ್ಲಿ ಎಲ್ಲಿ ದಾಳಿ ಮಾಡ್ತಾ ಇದೆಯೋ, ಇಸ್ರೇಲ್ ಎಲ್ಲಿ ಎಲ್ಲಿ ದಾಳಿ ಮಾಡ್ತಾ ಇದೆಯೋ ಅಲ್ಲಿ ಬಿಟ್ಟು ಬಿಡದೆ ಪ್ರತ್ಯುತ್ತರವನ್ನು ಕೊಡುವ ಕೆಲಸವನ್ನು ಮಾಡ್ತಾ ಇದೆ. ಅಮೇರಿಕ ಇಸ್ರೇಲ್ ಏನು ಅನ್ಕೊಂಡಿತ್ತೋ ಆ ರೀತಿಯಲ್ಲಿ ಯುದ್ಧ ಸಾಗ್ತಾ ಇಲ್ಲ. ಈಗ ಟ್ರಂಪ್ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಬಯಸಿದ್ರೂ ಕೂಡ ಯುದ್ಧ ನಿಲ್ಲಿಸದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಒಂದು ಲೆವೆಲನ್ನು ದಾಟಿ ಹೋಗಿ ಆಗಿದೆ. ಸ್ವತಃ ಟ್ರಂಪೇ ಬಯಸಿದ್ರು, ಯುದ್ಧವನ್ನು ನಿಲ್ಲಿಸ್ಬಿಡ್ಬೇಕು ಅಂತ ಬಯಸಿದ್ರು. ಈಗ ಯುದ್ಧ ನಿಲ್ಲುವ ವಾತಾವರಣ ಇಲ್ಲ ವೀಕ್ಷಕರೇ. ಈ ಕಡೆ ಇರಾನ್ನಲ್ಲಿ ಮೊಜ್ತಬಾ ಆ್ಯಂಡ್ ಟೀಮ್ ಯುದ್ಧ ನೀವು ಶುರು ಮಾಡಿದ್ದೀರಿ, ನಿಲ್ಲಿಸೋರು ನಾವು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಮುಂದೆ ಏನೇನು ಪರಿಸ್ಥಿತಿ ಬರುತ್ತೋ, ಏನು ಕಥೆನೋ. ಈಗ ಯುದ್ಧ ಆರಂಭ ಆದಾಗಲೇ ನಮ್ಮ ದೇಶದಲ್ಲಿ ಸಿಲಿಂಡರ್ ಗ್ಯಾಸ್ನ ಪರಿಸ್ಥಿತಿ, ಅಭಾವ ಯಾವ ಹಂತಕ್ಕೆ ತಲುಪಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಬಂದ್ ಆಗ್ತಾ ಇದೆ. ಡೊಮೆಸ್ಟಿಕ್ ಸಿಲಿಂಡರ್ಗೂ ತತ್ವಾರ ಎದುರಾಗಿದೆ. ಈಗಾಗಲೇ 2 ಸಿಲಿಂಡರ್ ಗ್ಯಾಸ್ ಅಂದರೆ ಹೇರಳವಾಗಿ ಯಥೇಚ್ಛವಾಗಿ ಗ್ಯಾಸನ್ನು ಹೊಂದಿರುವಂತಹ ಹಡಗುಗಳು ಹಾರ್ಮೋಜ್ ಜಲಮಾರ್ಗದಿಂದ ಭಾರತದತ್ತ ಪ್ರಯಾಣವನ್ನು ಬೆಳೆಸಿವೆ ಅನ್ನುವಂತಹ ಒಂದು ಸಮಾಧಾನ ಇದೆ. ಇದರ ಮಧ್ಯೆ ವಾತಾವರಣ ಕ್ಷಣದಿಂದ ಕ್ಷಣಕ್ಕೆ ಬಿಗಡಾಯಿಸ್ತಾ ಇದೆ. ಕಾರಣ ಕಿಮ್ಮಣ್ಣನ ಎಂಟ್ರಿ ಯುದ್ಧ ಭೂಮಿಗೆ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸೌತ್ ಕೊರಿಯಾದಲ್ಲಿ ಅಮೇರಿಕಾದ ಸೇನೆಯ ಜೊತೆಗೆ ವಾಡಿಕೆಯಂತೆ ಪ್ರತಿ ವರ್ಷವೂ ಕೂಡ ಅವರು ಸೇನಾ ರಿಹರ್ಸಲನ್ನು ನಡೆಸ್ತಾರೆ. ಆ ಅಮೇರಿಕ ಸೈನಿಕರ ಜೊತೆಗೆ ಸೌತ್ ಕೊರಿಯಾದ ಸೈನಿಕರು ಸೇರಿ ನಡೆಸುವಂಥ ರಿಹರ್ಸಲ್ಗೆ ಈಗಾಗಲೇ ಉತ್ತರ ಕೊರಿಯಾ ಎಚ್ಚರಿಕೆಯನ್ನು ನೀಡಿದೆ. ಆ ರಿಹರ್ಸಲ್ನ ನಡುವೆ ಉತ್ತರ ಕೊರಿಯಾ ಈಗಾಗಲೇ ಒಂದು ಖಡಕ್ ಎಚ್ಚರಿಕೆಯನ್ನು ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚ್ನ ಮೂಲಕ ಕೊಟ್ಟಿದ್ದಾರೆ. 6ರಿಂದ 9 ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಲಾಂಚ್ ಮಾಡಿದ್ದಾರೆ ಜಪಾನ್ನ ಸಮುದ್ರದತ್ತ. ಇದು ಏನು ಸಂದೇಶವನ್ನು ಕೊಡ್ತಾ ಇದೆ ಅಂತಂದರೆ, ಸ್ವತಃ ತಾವೆಲ್ಲರೂ ಗಮನಿಸಿರ್ಬೋದು, ಉತ್ತರ ಕೊರಿಯಾದ ದೊರೆ ಕಿಮ್ ಜಾಂಗ್ ಉನ್ ತನ್ನ ಮಗಳ ಜೊತೆಗೆ ಬಂದು ಈ ಸೇನಾ ಕಾರ್ಯಾಚರಣೆ ಮತ್ತು ಅನೇಕ ರೀತಿಯ ಆಪರೇಷನ್ಸ್
ಎಲ್ಲವನ್ನೂ ಕೂಡ ಗಮನಿಸಿದ್ದಾರೆ. ಸ್ವತಃ ಭಾಗಿಯಾಗಿ ಮಿಸೈಲ್ಗಳ ಲಾಂಚ್ ಮಾಡಿದ್ದಾರೆ. ಕಿಮ್ ಜಾಂಗ್ ಉನ್ ಉತ್ತರಾಧಿಕಾರಿ ತನ್ನ ಮಗಳು ಅನ್ನುವಂತಹ ಸಂದೇಶ ಇಡೀ ಜಗತ್ತಿಗೆ ಸಾರುವಂತಹದ್ದು ಒಂದು ಕಡೆ ಆದರೆ, ಪಕ್ಕದ ಸೌತ್ ಕೊರಿಯಾದಲ್ಲಿ ಅಮೆರಿಕಾದ ಜೊತೆಗೆ ನಡೆಯೋದಕ್ಕೆ ಸಿದ್ಧ ಆಗಿರುವಂತಹ ಆ ರಿಹರ್ಸಲ್, ಸೌತ್ ಕೊರಿಯಾದ 18,000 ಸೈನಿಕರು ಈ ರಿಹರ್ಸಲ್ ಅಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿ ಒಂದು ಕಡೆ ಇದ್ದರೆ, ಅಮೆರಿಕಾದ ಯೋಧರು ಎಷ್ಟು ಜನ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಪಕ್ಕಾ ಲೆಕ್ಕ ಸಿಕ್ಕಿಲ್ಲ. ಆದರೆ ಇದಕ್ಕೂ ಸಂದೇಶವನ್ನು ಕೊಡುವ ಕೆಲಸ, ಇಡೀ ಜಗತ್ತಿಗೆ ಸಂದೇಶ ಕೊಡುವಂತಹ ಕೆಲಸ ಕಿಮ್ ಜಾಂಗ್ ಉನ್ನಿಂದ ಆಗ್ತಾ ಇದೆ. ಇನ್ನ ತಾಕತ್ತಿದ್ರೆ ನಮ್ಮನ್ನ ಮುಟ್ಟಿ ನೋಡಿ ಅಂತ ಹೇಳಿ ಅಮೆರಿಕಾಗೆ ನೇರ ಎಚ್ಚರಿಕೆಯನ್ನ ಕೊಡುವಂತ ಕೆಲಸ ಕಿಮ್ಮಣ್ಣನಿಂದ ಆಗ್ತಾ ಇದೆ, ಕಿಮ್ ಜಾಂಗ್ ಉನ್ನಿಂದ ಆಗ್ತಾ ಇದೆ. ನಾನು ಅಣ್ವಸ್ತ್ರಗಳ ರಿಮೋಟ್ ಅನ್ನ ಹಿಡ್ಕೊಂಡು ಟೇಬಲ್ ಮೇಲೆ ಕೂತಿದ್ದೀನಿ. ನಿಮ್ಮ ಸಂಪೂರ್ಣ ಅಮೆರಿಕ ನಮ್ಮ ನ್ಯೂಕ್ಲಿಯರ್ ಬಾಂಬ್ಗಳ ವ್ಯಾಪ್ತಿಯಲ್ಲಿ ಇದೆ. ಒಂದೇ ಒಂದು ಬಟನ್ ಪ್ರೆಸ್ ಮಾಡಿದರೆ ನಿಮ್ಮ ಅಮೆರಿಕಾದ ಕತೆ ಏನಾಗುತ್ತೆ, ಎಚ್ಚರಿಕೆ ಇರಲಿ ಅನ್ನುವಂಥ ಸಂದೇಶವನ್ನು ನೇರವಾಗಿ ಅಮೆರಿಕಾಗೆ ಕೊಟ್ಟಿದ್ದಾರಂತೆ ಕಿಮ್ ಜಾಂಗ್ ಉನ್. ಇನ್ನು ನಿಮಗೆ ಬಹುಶಃ ಗೊತ್ತಿರಬಹುದು, ಯಾವಾಗ ಈ ಯುದ್ಧದ ವಾತಾವರಣ ನಿರ್ಮಾಣ ಆಗುತ್ತೋ ಆವಾಗ ಈ ರೀತಿಯ ಮಾತುಗಳು ಕೇಳಿಬರುತ್ತೆ ಅನ್ನೋದು ಒಂದು ಕಡೆ ಆದರೆ, ಅಮೆರಿಕಾಗೆ ನಾರ್ತ್ ಕೊರಿಯಾಗೆ ಯಾವಾಗಲೂ ಕೂಡ ಸರಿ ಇಲ್ವೇ ಇಲ್ಲ. ಆಗಾಗ ಅಮೆರಿಕ ಮತ್ತು ಉತ್ತರ ಕೊರಿಯಾದ ಮಧ್ಯೆ ಯುದ್ಧ ಆಗುತ್ತೆ, ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಅನ್ನುವಂತಹ ಸುದ್ದಿಗಳನ್ನು ಕೂಡ ನೀವು ಗಮನಿಸಿರ್ತೀರಿ. ಆದರೆ ಅಮೆರಿಕ ಯಾವಾಗಲೂ ಉತ್ತರ ಕೊರಿಯಾದ ಮೇಲೆ ನೇರವಾಗಿ ಸಂಘರ್ಷಕ್ಕೆ ಇಳಿಯೋದಿಲ್ಲ. ನೇರವಾಗಿ ಸಂಘರ್ಷಕ್ಕೆ ಇಳಿದ್ರೆ ಅಲ್ಲಿ ಪರಮಾಣು ಅಸ್ತ್ರಗಳ ಬಳಕೆಯಾಗಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡುವಂತಹ ಕೆಲಸ ಆಗುತ್ತೆ. ಬಹಳ ಗಂಭೀರವಾದಂತಹ ವಿಚಾರ. ಇನ್ನು ಸೌತ್ ಕೊರಿಯಾಗೆ ನಾರ್ತ್ ಕೊರಿಯಾಗೆ ಯಾವಾಗಲೂ ಕೂಡ ಆಗಬರಲ್ಲ. ಸೌತ್ ಕೊರಿಯಾದಲ್ಲಿರುವಂಥ ಅಮೇರಿಕನ್ನರ ರಕ್ಷಣೆ ಮಾಡಬೇಕು ಅಂತಂದರೆ ಅಮೇರಿಕಾದ ಡೊನಾಲ್ಡ್ ಟ್ರಂಪ್ ನಾರ್ತ್ ಕೊರಿಯಾದ ಮೇಲೆ ಯಾವಾಗಲೂ ನೇರವಾಗಿ ಸಂಘರ್ಷಕ್ಕೆ ಇಳಿಯಲ್ಲ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಕಿಮ್ ಹೇಳ್ತಾ ಇರೋದೇನಂತಂದರೆ, ಬನ್ನಿ ನೀವು ತಾಕತ್ತಿದ್ರೆ ಬನ್ನಿ ನಮ್ಮ ದೇಶಕ್ಕೆ, ನಮ್ಮನ್ನು ಮುಟ್ಟಿ ನೋಡಿ, ನಮ್ಮನ್ನು ಪ್ರವೋಕ್ ಮಾಡಿ, ಆಮೇಲೆ ಪರಿಣಾಮವನ್ನು ಎದುರಿಸಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಮಧ್ಯೆ ಚೀನಾ ಕೂಡ ಈಗ ಬರ್ತಾ ಇರೋದು. ಇವೆಲ್ಲವೂ ಕೂಡ ಏನು ಸೂಚಿಸ್ತಾ ಇದೆ ಅಂತಂದರೆ, ಡೊನಾಲ್ಡ್ ಟ್ರಂಪ್ ಯಾವ ಲೆಕ್ಕಾಚಾರವನ್ನು ಇಟ್ಕೊಂಡು ಇರಾನ್ ಮೇಲೆ ದಾಳಿಯನ್ನು ಮಾಡಿದ್ದರೋ ಆ ಪ್ಲ್ಯಾನ್ ಎಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇದ್ರ ಮಧ್ಯೆ ಈಗ ಈ ಕಿಮ್ ಜಾಂಗ್ ಉನ್ ಎಂಟ್ರಿ ಕೊಟ್ಟಿರುವಂಥದ್ದು, ತಾಕತ್ತಿದ್ರೆ ನಮ್ಮನ್ನು ಮುಟ್ಟಿ ನೋಡಿ ಅಂತ ಸಂದೇಶ ಕೊಡ್ತಾ ಇರುವಂಥದ್ದು. ಸೌತ್ ಕೊರಿಯಾವರೆಗೂ ಈಗಾಗಲೇ ಅಮೇರಿಕನ್ ಆರ್ಮಿ ಡಿಪ್ಲಾಯ್ ಆಗಿದೆ. ಆಮೇಲೆ ವಾಡಿಕೆಯಂತೆ ಅವರು ಸೌತ್ ಕೊರಿಯಾದವ್ರ ಜೊತೆಗೆ ರಿಹರ್ಸಲ್ ಮಾಡ್ತಾರೆ, ಆ ಮಾತು ಬೇರೆ. ಸೌತ್ ಕೊರಿಯಾವರೆಗೂ ಬಂದಿರುವಂತಹ ಅಮೇರಿಕನ್ ಸೋಲ್ಜರ್ಸ್ಗೆ ಈಗ ಕಿಮ್ ಜಾಂಗ್ ಉನ್ ನೇರವಾದ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಬನ್ನಿ, ತಾಕತ್ತಿದ್ರೆ ನಮ್ಮನ್ನು ಮುಟ್ ನೋಡಿ ಅಂತ ಹೇಳಿ. ಯುದ್ಧದ ಪರಿಣಾಮ ತೀವ್ರತೆ ಎಷ್ಟರ ಮಟ್ಟಿಗೆ ಹೋಗುತ್ತೆ ಇನ್ ಕೇಸ್ ಕಿಮ್ ಜಾಂಗ್ ಉನ್ ಸೀರಿಯಸ್ ಆಗಿ ತಗೊಂಡು ದಾಳಿಯನ್ನು ಶುರು ಮಾಡಿಬಿಟ್ರೆ, ಊಹಿಸೋದಕ್ಕೂ ಕೂಡ ಅಸಾಧ್ಯ ವೀಕ್ಷಕರೇ. ಇನ್ನು ಸದ್ಯ ಈ ಇರಾನ್ನ ಯುದ್ಧದ ವಿಚಾರಕ್ಕೆ ಬಂದರೆ ನ್ಯೂಕ್ಲಿಯರ್ ವಾರ್ ಸ್ಟಾರ್ಟ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರದ ಮಾತುಗಳು ಕೇಳಿ ಬರ್ತಾ ಇದೆ. ಯುದ್ಧ ಮುಗಿಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾಗ ಪರಮಾಣು ಯುದ್ಧ ಆರಂಭ ಆಗ್ಬಿಡುತ್ತೆ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದು ಕೂಡ ಇನ್ನೊಂದು 3-4 ದಿನದಲ್ಲಿ. ಆ ರೀತಿ ಪರಮಾಣು ಯುದ್ಧ ಏನಾದರೂ ಸ್ಟಾರ್ಟ್ ಆಗಿಬಿಟ್ರೆ ಪರಿಣಾಮ ಮಾತ್ರ ಕಲ್ಪನೆ ಮಾಡೋದಕ್ಕೂ ಆಗಲ್ಲ ವೀಕ್ಷಕರೇ. ಆ ಮಟ್ಟಿಗೆ ಯುದ್ಧದ ಭೀಕರತೆಯಂತೂ ಸೃಷ್ಟಿಯಾಗೋದು ಸತ್ಯ. ಆದರೆ ಅಲ್ಲಿವರೆಗೂ ಹೋಗದೆ ಎಲ್ಲವೂ ಕೂಡ ಪರಿಸ್ಥಿತಿ ತಹಬದಿಗೆ ಬರುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಮಾತುಕತೆಯೂ ಕೂಡ ನಡೆದಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇರಾನ್, ಇಸ್ರೇಲ್, ಅಮೇರಿಕಾದ ಯುದ್ಧವನ್ನು ಪ್ರಧಾನಿ ಮೋದಿಯವರು ಮಧ್ಯಸ್ಥಿಕೆ ವಹಿಸಿ ನಿಲ್ಲಿಸ್ತಾರಾ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ನೋಡೋಣ, ಯಾವುದಕ್ಕೂ ಎಲ್ಲ ಪ್ರಶ್ನೆಗಳಿಗೆ ಶೀಘ್ರದಲ್ಲಿಯೇ ಉತ್ತರ ಸಿಗುತ್ತೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಈಗ ನಾನೇನು ಹೇಳ್ತಾ ಇದ್ದೀನಿ, ಉತ್ತರ ಕೊರಿಯಾ ಮತ್ತು ಅಮೇರಿಕ ಇವರಿಬ್ಬರ ಮಧ್ಯೆ ಸಂಘರ್ಷ ಆರಂಭ ಆದರೆ ಏನೆಲ್ಲ ಪರಿಸ್ಥಿತಿ, ಯಾವ ರೀತಿಯ ವಾತಾವರಣ ಸೃಷ್ಟಿ ಆಗ್ಬೋದು ಅಂತ ಹೇಳಿ. ಯೂಶ್ವಲಿ 2 ದೇಶಗಳ ಮಧ್ಯೆ ಸಂಘರ್ಷ ಶುರುವಾಗುತ್ತೆ ಅಂತಂದಾಗ ಆ ದೇಶದ ಶಕ್ತಿ ಏನು,
ಸೇನಾ ಬಲ ಯಾವ ರೀತಿ ಇದೆ, ಅದು ಸೂಪರ್ ಪವರ್ ಕಂಟ್ರಿನಾ ಅನ್ನುವಂತಹ ಚರ್ಚೆಗಳು ಕೂಡ ಆಗುತ್ತೆ. ನನ್ನ ಹತ್ರ ಕೆಲವೊಂದು ಅಂಕಿ ಅಂಶಗಳಿದೆ ವೀಕ್ಷಕರೇ. ಆ ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಲಿಕ್ಕೆ ಬಯಸ್ತೀನಿ. ಉತ್ತರ ಕೊರಿಯಾ ಮತ್ತು ಅಮೆರಿಕಾದ ನಡುವೆ ಸೇನಾ ಬಲಾಬಲ ಯಾವ ರೀತಿ ಇದೆ ಅನ್ನುವಂತಹ ಕೆಲವು ದತ್ತಾಂಶಗಳನ್ನು ಇಟ್ಕೊಂಡು ನಾನೀಗ ಮಾಹಿತಿಯನ್ನು ನಿಮಗೆ ಕೊಡೋದಕ್ಕೆ ಬಯಸ್ತೀನಿ. ಉತ್ತರ ಕೊರಿಯಾ ಮತ್ತು ಅಮೆರಿಕಾದ ನಡುವಿನ ಸೇನಾ ಬಲಾಬಲ ರ್ಯಾಂಕಿಂಗ್ ವಿಚಾರಕ್ಕೆ ಬಂದರೆ, ಮಿಲಿಟರಿ ರ್ಯಾಂಕಿಂಗ್ ವಿಚಾರಕ್ಕೆ ಬಂದರೆ, ಅಮೆರಿಕ ನಂಬರ್ 1 ಮಿಲಿಟರಿ ರ್ಯಾಂಕಿಂಗಲ್ಲಿ, ಉತ್ತರ ಕೊರಿಯಾ 34ನೇ ರ್ಯಾಂಕಿಂಗಲ್ಲಿದೆ. ಇನ್ನು ಸೇನಾ ಬಜೆಟ್ ಅಮೆರಿಕ ಎಷ್ಟು ಮೀಸಲಿಡುತ್ತೆ ಅಂತಂದರೆ $895 ಬಿಲಿಯನ್. ಈ ಕಡೆ ಉತ್ತರ ಕೊರಿಯಾ $4.73 ಬಿಲಿಯನ್. ಅಣ್ವಸ್ತ್ರ ಸಿಡಿತಲೆಗಳು ಅಮೆರಿಕಾದಲ್ಲಿ ಬರೋಬ್ಬರಿ 5044 ಇದ್ದರೆ ಉತ್ತರ ಕೊರಿಯಾದಲ್ಲಿ 50 ಇದೆ. ಇನ್ನು ಸಕ್ರಿಯವಾಗಿರುವಂತಹ ಯೋಧರು ಅಮೆರಿಕಾದಲ್ಲಿ 13,28,500 ಯೋಧರಿದ್ದರೆ ಈ ಕಡೆ 13,20,000 ಸಕ್ರಿಯ ಯೋಧರು ಉತ್ತರ ಕೊರಿಯಾದಲ್ಲಿದ್ದಾರೆ. ಅಲ್ಲಿಗೆ 8,500 ಮಾತ್ರ ಜಾಸ್ತಿ ಇರೋದು ಅಮೆರಿಕಾದಲ್ಲಿ. ಇನ್ನು ಮೀಸಲು ಪಡೆ ಸಿಬ್ಬಂದಿಯ ವಿಚಾರಕ್ಕೆ ಬಂದರೆ 7,99,500 ಯೋಧರು ಮೀಸಲು ಪಡೆಯ ಸಿಬ್ಬಂದಿ ಅಮೆರಿಕಾದಲ್ಲಿದ್ದರೆ 5,60,000 ಸಿಬ್ಬಂದಿ ಉತ್ತರ ಕೊರಿಯಾದಲ್ಲಿ. ಇನ್ನು ಯುದ್ಧ ಟ್ಯಾಂಕ್ಗಳು ಉತ್ತರ ಕೊರಿಯಾದಲ್ಲಿ 4,344 ಇದೆ ವೀಕ್ಷಕರೇ, ಅಮೆರಿಕಾದಲ್ಲಿ 4,640 ಇದೆ. ಶಸ್ತ್ರಸಜ್ಜಿತ ವಾಹನಗಳು ಅಮೆರಿಕ ಮಿಲಿಟರಿಯಲ್ಲಿ 3,91,963 ಇದ್ದರೆ ಈ ಕಡೆ ಉತ್ತರ ಕೊರಿಯಾದಲ್ಲಿ 18,288 ಇದೆ. ಫಿರಂಗಿಗಳು 1,300 ಉತ್ತರ ಕೊರಿಯಾದಲ್ಲಿದ್ದರೆ 1,521 ಅಮೆರಿಕಾದಲ್ಲಿದೆ. ಒಟ್ಟು ವಿಮಾನಗಳು ಉತ್ತರ ಕೊರಿಯಾದಲ್ಲಿ 950 ಇದ್ದರೆ ಅಮೆರಿಕಾದಲ್ಲಿ 13,043 ಇದೆ. ಇನ್ನು ಫೈಟರ್ ಜೆಟ್ಗಳು ಉತ್ತರ ಕೊರಿಯಾದಲ್ಲಿ 368, ಈ ಕಡೆ ಅಮೆರಿಕ ಮಿಲಿಟರಿಯಲ್ಲಿ 1,790. ದಾಳಿ ಹೆಲಿಕಾಪ್ಟರ್ಸ್ ಸಂಖ್ಯೆ ಉತ್ತರ ಕೊರಿಯಾದಲ್ಲಿ 20, ಅಮೆರಿಕಾದಲ್ಲಿ ಬರೋಬ್ಬರಿ 1,002. ಡ್ರೋನ್ಗಳು ಬರೋಬ್ಬರಿ 100. ಹಾಗೇನೆ ಅಂದರೆ ನಾರ್ತ್ ಕೊರಿಯಾದಲ್ಲಿ 100, ಈ ಕಡೆ ಅಮೆರಿಕಾದಲ್ಲಿ ಬರೋಬ್ಬರಿ 5,000. ಸಬ್ಮೆರಿನ್ಗಳು ಉತ್ತರ ಕೊರಿಯಾದಲ್ಲಿ 13, ಈ ಕಡೆ ಅಮೆರಿಕಾದಲ್ಲಿ 70. ವಿಮಾನ ವಾಹಕಗಳು ಉತ್ತರ ಕೊರಿಯಾದಲ್ಲಿ 1 ಇಲ್ಲ, ಆದರೆ ಅಮೆರಿಕಾದಲ್ಲಿ ಬರೋಬ್ಬರಿ 11 ಇದೆ. ಇದು ಲೆಕ್ಕಾಚಾರ ಅಷ್ಟೇ, ಅಂಕಿ ಸಂಖ್ಯೆ. ಯುದ್ಧದ ಪರಿಣಾಮ ಯಾವ ರೇಂಜ್ ಹೋಗುತ್ತೆ, ಫಲಿತಾಂಶ ಯಾವ ರೀತಿ ಇರುತ್ತೆ ಹೇಳೋದಕ್ಕೆ ಆಗಲ್ಲ. ಈಗ ಉದಾಹರಣೆ, ಭಾಳ ತಾಜಾ ಉದಾಹರಣೆ ನಿಮ್ಮ ಕಣ್ಣೆದುರುಗಡೆ ಇದೆ ವೀಕ್ಷಕರೇ. ಇರಾನ್ನ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕ, ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಜೊತೆ ಸೇರಿಕೊಂಡು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಆದರೆ ಎಲ್ಲವೂ ಕೂಡ ಉಲ್ಟಾ ಆಯಿತು. ಸೂಪರ್ ಪವರ್ ಕಂಟ್ರಿ ಅಮೆರಿಕ, ಆದರೆ ಈಗ ಏನು ಪರಿಸ್ಥಿತಿ ಬಂದಿದೆ, ಇರಾನ್ ಯಾವ ರೀತಿ ಪ್ರತ್ಯುತ್ತರವನ್ನು ಅಮೆರಿಕ ಕೊಡ್ತಾ ಇದೆ, ಇವನ್ ಇಸ್ರೇಲಿಗೆ ಕೊಡ್ತಾ ಇದೆ. ಯುದ್ಧ ಹಾಗೇನೆ ಯಾವಾಗಲೂ ಕೂಡ, ನೀವು ಅಂದ್ಕೊಳ್ಳೋದು ಒಂದಾದರೆ ಅಲ್ಲಿ ಆಗೋದು ಒಂದು. ರಷ್ಯಾ ಉಕ್ರೇನ್ ಯುದ್ಧನ ತಗೊಳ್ಳಿ ನೀವು. ಉಕ್ರೇನ್ನ ಸುಲಭವಾಗಿ ಹೊಡೆದು ಹಾಕ್ಬಿಡ್ಬೋದು ಅಂತ ರಷ್ಯಾ ಅನ್ಕೊಂತು, ಆದರೆ ಪರಿಣಾಮ ಯಾವ ರೀತಿ ಇತ್ತು. ಉಕ್ರೇನ್ ಈಗಲೂ ಕೂಡ ರಷ್ಯಾದ ಮುಂದೆ ಪ್ರಬಲವಾಗಿ ಪೈಪೋಟಿಯನ್ನು ಕೊಡ್ತಾ ಇದೆ. ಪ್ರತ್ಯುತ್ತರವನ್ನು ಕೊಡುವ ಕೆಲಸವನ್ನು ಜೆಲೆನ್ಸ್ಕಿ ನಿರಂತರವಾಗಿ ಮಾಡ್ತಾ ಬಂದರು. ಈಗ ಈ ಅಂಕಿ ಸಂಖ್ಯೆ ಕಡದಲ್ಲಿರುವಂಥದ್ದು, ಜೊತೆಗೆ ಬಲಾಬಲ ಇರುವಂಥದ್ದು. ಆದರೆ ನಾರ್ತ್ ಕೊರಿಯಾನ ಅಂಡರ್ ಎಸ್ಟಿಮೇಟ್ ಮಾಡುವಂತೆ ಇಲ್ಲ. ಈ ಕಿಮ್ಮಣ್ಣ ಯಾವ ರೀತಿ ಲೆಕ್ಕಾಚಾರ ಹಾಕ್ತಾರೆ ಹೇಳೋದಕ್ಕೆ ಆಗೋದೇ ಇಲ್ಲ. ಹೀಗಾಗಿ ಕಿಮ್ ಮುಂದೆ ಕೆಮ್ಮುವಂಗಿಲ್ಲ. ಹುಚ್ಚುದರೆಯ ಹುಚ್ಚು ನಿರ್ಧಾರಗಳಿಂದ ಇಡೀ ಜಗತ್ತಿನಲ್ಲಿ ಏನೇನು ಸಮಸ್ಯೆ ಆಗುತ್ತೋ ಹೇಳಕ್ಕಾಗಲ್ಲ. ಉತ್ತರ ಕೊರಿಯಾದ ಎಂಟ್ರಿಯಿಂದಾಗಿ ಈಗ ಅಮೆರಿಕ ಹೊಸ ಟೆನ್ಷನನ್ನು ಎದುರಿಸ್ತಾ ಇದೆ. ನೋಡೋಣ ಏನೇನು ಆಗಬಹುದು ಮುಂದೆ. ಆದಷ್ಟು ಬೇಗ ಎಲ್ಲವೂ ತಹಬದಿಗೆ ಬರಲಿ, ಪರಿಸ್ಥಿತಿ ತಿಳಿಯಾಗಲಿ ಅನ್ನುವಂತಹ ಆಶಾಭಾವ. ಆದರೆ ಮತ್ತೆ ಏನಾಗಬಹುದು, ಯುದ್ಧ ಭೂಮಿಯಿಂದ ಯಾವ ರೀತಿಯ ಸಂದೇಶ ಬರ್ಬೋದು, ಕಾದ್ ನೋಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.